ಕೇಳುಗರೆ ನಮಸ್ಕಾರ. ಇಂದಿನ ಬೇತಾಳದ ಕಥೆಗಳು ಮಾಲಿಕೆಯ ಕತೆ ಆತ್ಮ ಯಾರು, ಗುರುತು, ದೇಹ ಅಥವಾ ಚೇತನ. ಯಥಾ ಪ್ರಕಾರ ರಾಜ ವಿಕ್ರಮಾದಿತ್ಯನು ಬೇತಾಳವನ್ನು ಹೊತ್ತು ನಡೆಯುತ್ತಿದ್ದಾಗ ಬೇತಾಳವು ಒಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಒಂದು ಕಾಲದಲ್ಲಿ ತಪಸ್ಸಿನಲ್ಲಿ ತಲ್ಲೀನನಾದ ಒಬ್ಬ ಯೋಗಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಅವನಿಗೆ ಮಾನವ ಜೀವನದ ಸತ್ಯವನ್ನ ತಿಳಿಯಬೇಕು ಅನ್ನೋ ತೀವ್ರವಾದ ಆಸಕ್ತಿ ಇತ್ತು. ಅವನು ಹಲವು ವರ್ಷಗಳ ತಪಸ್ಸಿನ ನಂತರ ಒಂದು ವಿಚಿತ್ರವಾದ ಶಕ್ತಿಯನ್ನ ಪಡೆದ. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಆತ್ಮವನ್ನು ವರ್ಗಾಯಿಸುವಂತಹ ಶಕ್ತಿ. ಒಂದು ದಿನ ರಾಜನೊಬ್ಬ ಬೇಟೆಗೆ ಬಂದಾಗ ಅಪಘಾತದಲ್ಲಿ ಸತ್ತ. ಯೋಗಿಗೆ ಒಂದು ಯೋಚನೆ ಬಂತು. ರಾಜನ ದೇಹದಲ್ಲಿ ಬದುಕಿದರೆ ಲೋಕದ ಅನುಭವವನ್ನ ತಿಳಿದುಕೊಳ್ಳಬಹುದು ಅಂತ. ಅವನು ತನ್ನ ಆತ್ಮವನ್ನ ರಾಜನ ದೇಹಕ್ಕೆ ಪ್ರವೇಶಗೊಳಿಸಿದ. ಯೋಗಿಯ ದೇಹ ಅಲ್ಲಿ ನಿರ್ಜೀವವಾಗಿ ಬಿದ್ದಿತು. ರಾಜನ ದೇಹದಲ್ಲಿ ಜೀವಂತನಾದ ಯೋಗಿ ರಾಜ್ಯವನ್ನ ಆಳೋಕೆ ಪ್ರಾರಂಭ ಮಾಡಿದ. ಅವನ ಆಡಳಿತ ನ್ಯಾಯಯುತವಾಗಿತ್ತು. ಆದರೆ ಅವನೊಳಗಿನ ಚಿಂತನೆಗಳು ಯೋಗಿಯದ್ದೇ, ರಾಜನದ್ದಲ್ಲ. ಕಾಲ ಕಳೆದಂತೆ ರಾಜನ ಹೆಂಡತಿಗೆ ಅನುಮಾನ ಬಂದಿತು. ನನ್ನ ಗಂಡನ ನಡೆ, ಮಾತು, ಚಿಂತನೆ ಎಲ್ಲವೂ ಬದಲಾಗಿದೆ ಅಂತ. ಅವಳು ಒಂದು ಪರೀಕ್ಷೆ ಮಾಡೋಕೆ ನಿರ್ಧರಿಸಿದ್ಲು. ಯೋಗಿಯ ಹಿಂದಿನ ಜೀವನದ ಕೆಲವು ಪ್ರಶ್ನೆಗಳನ್ನ ಕೇಳಿದ್ಲು. ರಾಜನ ರೂಪದಲ್ಲಿದ್ದ ಯೋಗಿ ಅಜಾಗರೂಕತೆಯಿಂದ ಸತ್ಯವನ್ನ ಬಹಿರಂಗಪಡಿಸ್ಬಿಟ್ಟ. ಸತ್ಯ ತಿಳಿದು ಬಂದ ನಂತರ ರಾಜ್ಯದಲ್ಲಿ ಗೊಂದಲ ಉಂಟಾಯಿತು. ದೇಹ ರಾಜನದ್ದು, ಆತ್ಮ ಯೋಗಿಯದ್ದು. ಹೀಗೆ ಕಥೆಯನ್ನು ಹೇಳಿ ನಿಲ್ಲಿಸಿದ ಬೇತಾಳವು ರಾಜ ವಿಕ್ರಮಾದಿತ್ಯನನ್ನ ಕೇಳಿತು, ಇಲ್ಲಿ ನಿಜವಾದ ರಾಜ ಯಾರು, ದೇಹದವನ ಅಥವಾ ಆತ್ಮದವನ ಅಂತ. ವಿಕ್ರಮಾದಿತ್ಯ ಆಳವಾಗಿ ಯೋಚಿಸಿ ಹೀಗೆ ಹೇಳಿದ, ರಾಜತ್ವವು ಕೇವಲ ದೇಹದಿಂದ ನಿರ್ಧಾರ ಆಗೋದಿಲ್ಲ. ಆಡಳಿತ, ಚಿಂತನೆ, ನಿರ್ಧಾರ ಇವೆಲ್ಲ ಆತ್ಮದ ಗುಣಗಳು. ಆದ್ದರಿಂದ ಆತ್ಮ ಇರುವವನೇ ನಿಜವಾದ ವ್ಯಕ್ತಿ ಅಂತ. ಹೀಗೆ ರಾಜನಿಗೆ ಮೌನಭಂಗ ಆದ ಕೂಡಲೇ ಬೇತಾಳವು ಮತ್ತೆ ಹಾರಿ ಹೋಗಿ ಮರದ ಕೊಂಬೆಗೆ ನೇತು ಹಾಕಿಕೊಂಡಿತು. ಕಥೆಯನ್ನ ಕೇಳಿದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.